ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನೀವು ಕೋರಿಕೊಂಡದ್ದು ಏನೆಂದು ನಿಮಗೇ ತಿಳಿಯದು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಜೆಬೆದಾಯನ ಮಕ್ಕಳ ತಾಯಿ ಯಾಕೋಬ ಯವ್ವಾನ, ಈ ಇಬ್ಬರು ಅಪೊಸ್ತಲರ ತಾಯಿ ಯೇಸುವಿನ ಬಳಿ ಬಂದು ತಮ್ಮಿಂದ ಒಂದು ಉಪಕಾರ ಆಗಬೇಕು, ತಮ್ಮ ಸಾಮ್ರಾಜ್ಯದಲ್ಲಿ ನನ್ನ ಈ ಇಬ್ಬರು ಮಕ್ಕಳಲ್ಲಿ ಒಬ್ಬನು ತಮ್ಮ ಬಲಗಡೆಯಲ್ಲೂ ಇನ್ನೊಬ್ಬ ತಮ್ಮ ಎಡಗಡೆಯಲ್ಲೂ ಆಸೀನರಾಗಿರುವಂತೆ ಅಪ್ಪನೆಯಾಗಬೇಕೆಂದು ಕೋರುತ್ತಾಳೆ. ಪ್ರಿಯರು, ಇಲ್ಲಿ ಜೆಬೆದಾಯನ ಹೆಂಡತಿ ಅಥವಾ ಯಾಕೋಬ ಯವ್ವಾನರ ತಾಯಿಗೆ ಯೇಸುವಿನ ಸಾಮ್ರಾಜ್ಯ ಈ ಲೋಕದ ಸಾಮ್ರಾಜ್ಯ ಅಂತ ಆಕೆ ಅಂದ್ಕೊಂಡ್ಳು. ಆಕೆ ಯಾವ ರೀತಿಯಲ್ಲಿ ಇವತ್ತು ರಾಜಕೀಯ ವ್ಯಕ್ತಿಗಳ ಇನ್ಫ್ಲುಯೆನ್ಸ್ ನಾವು ಪಡೆದು ನಮ್ಮ ಇಚ್ಛೆಗಳನ್ನು ಈಡೇರಿಸುತ್ತೇವೋ, ಅದೇ ರೀತಿಯಲ್ಲಿ ತನ್ನ ಕುಟುಂಬದ ತನ್ನ ಮಕ್ಕಳ ಮೇಲಿನ ಪ್ರೀತಿಯಿಂದಾಗಿ ಈ ಲೋಕದ ಶ್ರೇಷ್ಠ ಸ್ಥಾನ ಆಕೆ ಬಯಸಿದ್ಲು. ನಮ್ಮ ಕೆಲಸ ಆಗಲು ಕೆಲವೊಮ್ಮೆ ನಾವು ಯಾವ ಮಟ್ಟಕ್ಕೂ ಹೋಗಲು ಸಿದ್ಧರಿರ್ತೇವೆ. ಅದೇ ರೀತಿಯಲ್ಲಿ ಆಕೆ ಕೂಡ ಯೇಸುವಿನ ಪಾದಕ್ಕೆ ಬಿದ್ದು ತನ್ನ ಬೇಡಿಕೆ ಮುಂದಿಡುತ್ತಾಳೆ. ಪ್ರಿಯರೇ, ಅನೇಕ ಸಲ ನಾವು ಸಹ ಮೂರ್ಖರಂತೆ ಸತ್ಯದ ಅರಿವಿಲ್ಲದೆ ಯೇಸು ಸಾಮ್ರಾಜ್ಯ ನಮಗೆ ಈ ಲೋಕದ ಭೌತಿಕ ಆಶೀರ್ವಾದ ಕೊಡುವ ಸಾಮ್ರಾಜ್ಯವೆನಿಸಿ ಈ ನಮ್ಮ ಸ್ವಾರ್ಥ ದುರಿಚ್ಛೆಗಳಿಗಾಗಿ ನಾನು, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಇಚ್ಛೆ, ನನ್ನ ಮಕ್ಕಳಿಗೆ ಸ್ಥಾನ, ನನ್ನ ಸೊತ್ತು, ಈ ರೀತಿ ನಾವು ಪ್ರಾರ್ಥನೆ ಮಾಡ್ತೇವೆ. ಮತ್ತು ದುರದೃಷ್ಟ ಏನೆಂದರೆ, ಇವತ್ತು ಅನೇಕ ಧ್ಯಾನಕೂಟಗಳು, ಸಭೆಗಳು, ಪ್ರಾರ್ಥನೆಗಳು ನಮ್ಮ ದುರಿಚ್ಛೆಯಂತೆ ಹೆಲ್ತ್, ವೆಲ್ತ್, ಪ್ರೊಸ್ಪ್ಯಾರಿಟಿ ಅಂತೇಳಿ ಯೇಸು ನಾಮ ಬಳಸಿ ಯೇಸು ಕೃಪೆಯ ಹೆಸರಲ್ಲಿ ಬಿಸ್ನೆಸ್ ಮಾಡುವ ಅನೇಕ ಸೆಂಟರ್ಗಳಿವೆ. ಆದರೆ ಇಂದು ನಮಗೆ ತಿಳಿದಿರಬೇಕು, ಯೇಸು ಸಾಮ್ರಾಜ್ಯ ಈ ಲೋಕದ್ದಲ್ಲ. ಯೇಸು ದೇವರ ಸಾಮ್ರಾಜ್ಯ, ಸ್ವರ್ಗ ಸಾಮ್ರಾಜ್ಯ ನಮಗೆ ಕೊಡಲು ಬಂದರು. ಇವತ್ತು ನಾವು ಕೂಡ ಶ್ರೇಷ್ಠ ಸ್ಥಾನ ಬಯಸ್ತೇವೆ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಸ್ವರ್ಗ ಸಾಮ್ರಾಜ್ಯದಲ್ಲಿ ಶ್ರೇಷ್ಠ ಸ್ಥಾನ ಪಡೆಯಲು ಬಯಸುವವನು ಯೇಸುವಿನಂತೆ ದೀನನಾಗಬೇಕು, ಯೇಸು ಸೇವಕನಾಗಿರಬೇಕು. ಅಂದರೆ ಇಲ್ಲಿ ತ್ಯಾಗ, ಕಷ್ಟ ಸಂಕಷ್ಟ, ನಮ್ಮನ್ನೇ ನಾವು ಪರಿತ್ಯಜಿಸುವ ಗುಣ ನಮ್ಮಲ್ಲಿ ಇರಬೇಕು. ಯೇಸು ಸಾಮ್ರಾಜ್ಯ ಪ್ರಿಯರೇ ಕಿರಿದಾದ ಬಾಗಿಲಿಂದಲೇ ಒಳ ಹೋಗಬೇಕಾಗಿದೆ. ಇಂದು ನಾವು ನಮ್ಮನ್ನೇ ಪ್ರೀತಿ ಮಾಡುತ್ತಾ ಸೆಲ್ಫ್ ಲವ್ ಮಾಡುವ ಕಾರ್ಯಗಳೇ ಇವತ್ತು ಎಲ್ಲ ಕಡೆ ಎಲ್ಲರಲ್ಲೂ ಕಾಣ್ತಾ ಇವೆ. ಸೆಲ್ಫಿಶ್ ಆಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಕೋರಿಕೆ ಬೇಡಿಕೆಗಳನ್ನು ಮುಂದೆ ಇಡ್ತೇವೆ. ಈ ಲೋಕದಲ್ಲಿ ನಮ್ಮ ಬದುಕು ಕಂಫರ್ಟೇಬಲ್ ಆಗಲು ಬಯಸಿ ಎಲ್ಲವನ್ನೂ ಮಾಡ್ತೇವೆ. ಆದರೆ ನಮಗೆ ತಿಳಿದಿರಬೇಕು, ಈ ಲೋಕ ಕಸದ ತೊಟ್ಟಿಯಾಗಿದೆ. ಇಲ್ಲಿ ಸೆಟಲ್ ಆಗಲು ಬಯಸುವವರು ನಾವು ಶಾಶ್ವತವಾದ ಸ್ವರ್ಗವನ್ನು ನಷ್ಟಪಡಿಸಿಕೊಳ್ಬೇಕಾಗುತ್ತೆ. ಪ್ರಿಯರೇ, ಯೇಸು ಕ್ರಿಸ್ತರು ನಮಗೆ ಕೊಟ್ಟ ಶ್ರೇಷ್ಠ ಸ್ಥಾನ ತಮ್ಮದೇ ಸ್ಥಾನವಾಗಿದೆ. ಸ್ವರ್ಗೀಯ ತಂದೆಯ ಪುತ್ರ ಪುತ್ರಿಯರ ಉನ್ನತ ಸ್ಥಾನ ಇದು ಮನುಷ್ಯರಿಗೆ ಕೊಡೋದಕ್ಕಾಗಲ್ಲ. ಈ ಸ್ಥಾನ ಬೇರೆ ಸ್ಥಾನಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ಅಷ್ಟೊಂದು ಉನ್ನತ ಸ್ಥಾನ ನಮಗೆ ಯೇಸು ಕ್ರಿಸ್ತರು ಕೊಟ್ಟಿದ್ದಾರೆ. ತಮ್ಮ ಜೊತೆ ಸ್ವರ್ಗದಲ್ಲಿ ಸಹಬಾಧ್ಯಸ್ಥರಾಗುವ ಆ ಒಂದು ಉನ್ನತ ಸ್ಥಾನ. ಹಾಗಾದರೆ ಪ್ರಿಯರೇ, ಯೇಸು ಕ್ರಿಸ್ತರ ಶುಭ ಸಂದೇಶ ಆಲಿಸಿ ವಿಶ್ವಾಸವಿಟ್ಟು ಯೇಸು ಕ್ರಿಸ್ತರು ಕೊಡುವ ಆ ಜ್ಞಾನ ಪಡೆದು ನಾವು ಬುದ್ಧಿವಂತರಾಗಿ ಬಾಳೋಣ. ಆಮೇನ್. ಪ್ರೈಸ್ ದ ಲಾರ್ಡ್.